ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತು ನನಗೆ ಫ್ರೈಡೇದು ಲಾಗ್ ಇದು. ಸೊ ಫ್ರೈಡೇ ದಿವಸ ನನಗೆ ನಿನ್ನೆ ತುಂಬಾ ಸ್ಪೆಷಲ್ ಆದ ಒಂದು ದಿವಸ, ನನ್ನ ಮಗನ ಹುಟ್ಟಿದ ದಿನ. ಸೊ ಅವನಿಗಿವಾಗ 2 ವರ್ಷ ಕಂಪ್ಲೀಟ್ ಆಯಿತು. ಮಾಷಾ ಅಲ್ಲಾ, ಯಾವಾಗಲೂ ಚೆನ್ನಾಗಿ ಖುಷಿಯಾಗಿ ಇರಲಿ ಅಂತಲೇ ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಹಾಗೆಯೇ ನೀವು ಕೂಡ ನನ್ನ ಮಕ್ಕಳಿಗೋಸ್ಕರ ಪ್ರೇ ಮಾಡಿ. ಸೊ ಹಾಗೆ ಇವತ್ತು ನಾನು ಇದು ಥರ್ಸ್ಡೇ ದಿವಸ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಡೋಣ ಸ್ವಲ್ಪ ಅಂತ ತಯಾರು ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಬ್ಬಳೇ ಇರೋದು, ನಾನು ಒಬ್ಬಳೇ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಮಕ್ಕಳನ್ನು ಹಿಡ್ಕೊಂಡು ಮಾಡುವಾಗ. ಅದಕ್ಕೆ ಮುಂಚೆ ದಿವಸ ಈ ಥರ ಕಬಾಬಿಗೆಲ್ಲ ನಾವು ಮಸಾಲ ಮಾಡೋಣ ಅಂತ. ಸೊ ಇಲ್ಲಿ ನಾನು ಚಿಕನ್ ಫ್ರಿಜ್ಜಿಂದ ಹೊರಗಡೆ ಇಡ್ತಾ ಇದ್ದೀನಿ, ಚಿಕನ್ ಮಟನ್ ಎಲ್ಲ. ಸೊ ಇವಾಗ ನಾನು ಕಬಾಬ್ ಮಾಡ್ತಾಯಿಲ್ಲ, ಆ್ಯಕ್ಚುಲಿ ನಾನು ಚಿಕನ್ ಚಿಲ್ಲಿ ಮಾಡೋಣ ಅಂತ, ಹಾಗೆ ಮಟನ್ ಬಿರಿಯಾನಿ ಮಾಡೋಣ ಅಂತ. ಸೊ ಇವಾಗ ನಾನು ಚಿಲ್ಲಿಗೆ ಅಂತ ಮಸಾಲ ರೆಡಿ ಮಾಡಿಟ್ಟಿದ್ದೀನಿ, ಕಬಾಬ್ ಮಸಾಲ ಮಾಡ್ತೀವಲ್ಲ. ಸೊ ನಾವು ಮೊದಲಿಗೆ ಅದನ್ನು ಫ್ರೈ ಮಾಡಬೇಕಲ್ವ. ಇದು ನಾನೊಂದು 5 ಗಂಟೆ, ಸಂಜೆ 5 ಗಂಟೆ ಟೈಮಲ್ಲಿ ಮಾಡ್ತಾ ಇರೋದು. ಚಿಕನ್ಗೆಲ್ಲ ಮಸಾಲ ಹಾಕಿ ಫ್ರಿಜ್ಜಲ್ಲಿಟ್ಟೆ, ಓವರ್ನೈಟ್ ಆ ಥರ ಇಟ್ಟರೆ ತುಂಬಾ ಟೇಸ್ಟಿಯಾಗಿದೆ ನೆಕ್ಸ್ಟ್ ಡೇಗೆ. ಸೊ ಹಾಗೆ ಮಟನನ್ನು ಬೇಯಿಸಿ, ಇದೊಂಥರ ಸಿಂಪಲ್ ಬಿರಿಯಾನಿ, ಪೇಸ್ಟ್ ಮಾಡಬೇಕಾಗೀಗೇನಿಲ್ಲ. ಸೊ ತುಂಬ ಸಿಂಪಲ್ ಬಿರಿಯಾನಿ, ಹಾಗೆಯೇ ತುಂಬಾ ಟೇಸ್ಟಿ ಕೂಡ ಇದೆ. ಇದು ಖಾರ ಉಪ್ಪೆಲ್ಲ ಜಾಸ್ತಿ ಹಾಕಿದರೆ ಟೇಸ್ಟಿ ಆಗುತ್ತೆ. ನಾನು ಬಟ್ ಇಲ್ಲಿಗೆ ಉಪವಾಸ ಇದ್ದ ಕಾರಣ ಖಾರ ಉಪ್ಪೆಲ್ಲ ಜಾಸ್ತಿ ಹಾಕಲ್ಲ. ಉಪ್ಪು ಜಾಸ್ತಿ ಹಾಕಿದರೆ ನೆಕ್ಸ್ಟ್ ಡೇ ಉಪವಾಸ ಇಡ್ಲಿಕ್ಕೂ ಆಗೋದಿಲ್ಲ, ಬಾಯಾರಿಕೆ ಆಗ್ತಾ ಇರ್ತದೆ. ಖಾರ ಹೇಗೂ ಆಗೋದಿಲ್ಲಲ್ಲ ಉಪವಾಸ ದಿವಸ, ಹೇಗೂ ಬಾಡಿಯಲ್ಲಿ ಹೀಟಾಗಿರುತ್ತೆ. ಸೊ ಅದನ್ನೆಲ್ಲ ಮಾಡಿಟ್ಟು ನನ್ನ ಮಗನಿಗೆ, ನನ್ನ ದೊಡ್ಡ ಮಕ್ಕಳಿದ್ದಾರಲ್ಲ ಇಬ್ಬರು, ಸೊ ಅವನಿಗೆ ಗಿಫ್ಟ್ ತೆಗಿಬೇಕಂತ ಹೋಗ್ತಾ ಇದ್ವಿ. ಓದೋದು ದೇರ್ಲಾಟೆಗೆ ಆ್ಯಕ್ಚುಲಿ. ಅಲ್ಲಿ ನಾವು ಅವನಿಗೆ, ನನ್ನದು ಮಗಳು ಕ್ರಾಕ್ಸ್ ಬರ್ತದಲ್ಲ ಚಪ್ಪಲ್, ಸ್ಲಿಪ್ಪರ್, ಅದನ್ನು ತೆಗಿತಾ ಇದ್ಲು. ಸೊ ಅದನ್ನು ತೆಗೆದು ಅದನ್ನು ತೆಗೆದು ಟಾಯ್ ನೋಡ್ತಾನೆ ಅಂತ ಹೇಳಿದ ನನ್ನ ದೊಡ್ಡ ಮಗ. ಅಲ್ಲಿ ಯಾವ ಥರದ ಟಾಯ್ ಕೂಡ ಸಿಗಲಿಲ್ಲ. ಉಂಟು ಟಾಯ್, ಇಲ್ಲ ಅಂತೇನಲ್ಲ, ರಿಮೋಟ್ ಕಾರ್ ಈ ಥರದಲ್ಲಿತ್ತು. ಸೊ ನಂಗೆ ಅದು ಬೇಡದಿತ್ತು. ಎಷ್ಟು ಇದೆ ಅಂತ ಇಲ್ಲ, ಅಷ್ಟು ಇದೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಸಿಂಪಲಾಗಿ ಸಣ್ಣದು ಚಿಕ್ಕ ಕಾರ್ ಬರುತ್ತಲ್ವ, ಸೊ ಆ ಥರದ್ದು ತೆಗಿಯೋಣ ಅಂತೇಳಿ ತೊಕೊಟ್ಟಿಗೆ ಹೋಗಿ ಅಲ್ಲಿ ಸಿಕ್ತು. ಅದನ್ನು ತೆಗೆದು ರಿಟರ್ನ್ ಮನೆಗೆ ಬರ್ತಾ ಇದ್ದದ್ದು. ಸೊ ಹಾಗೆ ನನ್ನ ಸಿಸ್ಟ್ರಿಗೆ ಡೈಪರೆಲ್ಲ ಬೇಕಿತ್ತು ಮಗನಿಗೆ. ಸೊ ಅದನ್ನು ಕೂಡ ಅಲ್ಲಿ ವಸುಂಧರಾ ಮೆಡಿಕಲಿಂದ ಪರ್ಚೇಸ್ ಮಾಡಿ ಒಂದು 10 o'clock ಆಗಿ ಮನೆಗೆ ರೀಚ್ ಆದ್ವಿ. ಹಾಗೆ ನನಗೆ ಸೂಪ್ಲಿ ಮಾಡಲಿಕ್ಕಿತ್ತು. ಸೊ ಪೈನಾಪಲ್ ಸೂಪ್ಲಿ ಮಾಡಲಿಕ್ಕಿತ್ತು. ಸೊ ಆ ಸೂಪ್ಲಿ ಮಾಡಲಿಕ್ಕೆ ನಂತರ ಪೈನಾಪಲ್ ಇರಲಿಲ್ಲ. ಈ ಪೈನಾಪಲ್ ಆ್ಯಂಡ್ ಜೆಲ್ ಉಂಟಲ್ಲ, ಅದೆಲ್ಲ ರಾತ್ರಿ ಮಾಡಿಟ್ಟರೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಪೈನಾಪಲನ್ನು ನಾನು ಸಕ್ಕರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಅದರದ್ದು ಕೂಡ ಈ ರೆಸಿಪಿ ಇದರಲ್ಲಿ ಯಾವುದು ನಾನು ಹಾಕ್ತಾಯಿಲ್ಲ. ನೆಕ್ಸ್ಟ್ ನಾನು ಇದರದ್ದು ರೆಸಿಪಿ ಹಾಕ್ತೀನಿ. ಇದರಲ್ಲಿ ನಾನು ಮಾಡಿದ ಡಿಶಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಹಾಕ್ಕೊಳ್ಳಿ, ನಾನು ಅದನ್ನು ಹಾಕ್ತೀನಿ ನೆಕ್ಸ್ಟ್. ಸೊ ಹಾಗೆ ಇಲ್ಲಿ ನಾನು ಇವಾಗ ಟ್ರೆಂಡ್ ಅಲ್ವಾ, ಡೇಟ್ಸ್ ಒಳಗೆ ನಟ್ಸ್ ಹಾಕಿ ಚಾಕ್ಲೇಟ್ ಥರ ಮಾಡಿದೆ. ಸೊ ಅದನ್ನು ಮಾಡ್ತಾ ಇದ್ದೀನಿ ಇವಾಗಿಲ್ಲಿ. ಇದಕ್ಕೋಸ್ಕರ ನಾನು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಬರುತ್ತಲ್ವ, ಸೊ ಅದನ್ನು ತಗೊಂಡಿದ್ದೀನಿ. ಇದರದ್ದು ಟೇಸ್ಟ್ ನಾನು ನೋಡಲಿಲ್ಲ ಹೇಗಿದೆ ಅಂತ, ಹಾಗಂತ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತಾನೂ ಇಲ್ಲ. ನನಗೆ ಈ ಥರದಲ್ಲಿ ಇಷ್ಟ ಆಗಲ್ಲ. ನಂಗೆ ಮೊದಲೇ ಈ ಥರದ ಚಾಕ್ಲೇಟ್ಸ್ ಇಷ್ಟ ಆಗಲ್ಲ. ಈ ನಟ್ಸ್ ಬಂದ ಚಾಕ್ಲೇಟ್ಸ್ ನಾನು ತಿನ್ನಲ್ಲ ಜಾಸ್ತಿಯಾಗಿ, ನಾನು ಪ್ಲೈನ್ ಆಗಿರಬೇಕು. ಹಾಗೆ ಡೇಟ್ಸಿದ್ದು ಚಾಕ್ಲೇಟ್ ಯಾವುದು ಕೂಡ ನಾನು ಮುಟ್ಟಿ ನೋಡಲ್ಲ. ಬಟ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಮಾಡ್ತಾ ಇರೋದು ನಾನು. ಹಾಗೆ ಇದನ್ನು ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಅದನ್ನು ನಾನು ತಿನ್ನಲಿಲ್ಲ. ಸೊ ಅದಕ್ಕೆ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತಾ ಇಲ್ಲ, ತಿಂದು ನೋಡಿ ಆದಮೇಲೆ ಟೇಸ್ಟ್. ಇವಾಗ ಉಪವಾಸದಲ್ಲಿ ಅಂತೂ ಚಾಕ್ಲೇಟ್ ಬೇಡ. ಹಾಗೆ ಇದನ್ನು ಸೆಟ್ ಮಾಡಿ ಎಲ್ಲ ನೋಡುವಾಗ ನೀಟಾಗಿ ಕ್ಯೂಟಾಗಿತ್ತು. ಸೊ ವೈಟ್ ಚಾಕ್ಲೇಟಲ್ಲಿ ಡೆಕೋರೇಷನ್ ಮಾಡಿದರೆ ಪ್ರೆಸೆಂಟೇಷನ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ನ್ಯೂಟಲಲ್ಲಿ ಜಸ್ಟ್ ಮಾಡ್ತಾ ಇರೋದು, ನಾನು ಅದಕ್ಕಾಗಿ ಚಾಕ್ಲೇಟೆಲ್ಲ ತೆಗಲಿಕ್ಕೆ ಹೋಗಲಿಲ್ಲ. ಸೊ ಬಾಕಿ ಇದ್ದ ಚಾಕ್ಲೇಟನ್ನು ನಾನು ಇಲ್ಲಿ ನಂಗೆ ಬ್ರೌನಿ ಮಾಡ್ತಾ ಇದ್ದೀನಿ. ಸೊ ಬ್ರೌನಿಗೋಸ್ಕರ ನಾನು ಗಾರ್ನಿಷ್ಗೋಸ್ಕರ ಈ ಥರ ನಾವು ಪ್ರೆಸೆಂಟೇಷನ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಚಾಕ್ಲೇಟ್ ಮೌಲ್ಡಲ್ಲಿ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು, ನಮ್ಮದು ಇದು ನೆಕ್ಸ್ಟ್ ಡೇ ಇದೆ ಆ್ಯಕ್ಚುಲಿ. ಈ ಚಾಕ್ಲೇಟ್ಸ್ ಡೇಟ್ಸ್ ಎಲ್ಲ ಮಾಡ್ತೀನಲ್ಲ ನೆಕ್ಸ್ಟ್ ಡೇ. ಸೊ ಬರ್ತ್ಡೇ ದಿವಸದಂದು ನಾವು ಮಾಡ್ತಾಯಿರೋದು ಫ್ರೈಡೇ ದಿವಸ. ಸೊ ನಾನು ಬ್ರೌನಿ ಕೂಡ ಮಾಡಿಟ್ಟೆ. ನಂಗೆ ಬ್ರೌನಿ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು. ಸೊ ಅದರದ್ದು ರೆಸಿಪಿ ಕೂಡ ಹಾಕಲಿಲ್ಲ ನಾನು. ರೆಸಿಪಿ ಬೇಡ, ಇವತ್ತು ಜಸ್ಟ್ ನಿಮ್ಮ ಜೊತೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ನನ್ನ ಮಗನ ಬರ್ಡೇಗೆ ಅಂತ ಹೇಳ್ತಾ ಇರೋದು. ಫ್ರೈಡೇ ಸಂಜೆ ಹೊತ್ತು ಆಗುವಾಗ ನನಗೆ ಕುಕ್ ಮಾಡಿ ಆಗಿತ್ತು, ಬಿರಿಯಾನಿ ಹಾಗೆ ಚಿಲ್ಲಿ ಎಲ್ಲ ಇತ್ತು. ಸೊ ಇಲ್ಲಿ ಬಿರಿಯಾನಿದು ಮಸಾಲ ಕೂಡ ರೆಡಿ ಆಯಿತು, ಹಾಗೆ ಚಿಕನ್ ಚಿಲ್ಲಿ ರೆಡಿ ಆಯಿತು.
ಬಿರಿಯಾನಿ ಅಂತ ಅಲ್ಟಿಮೇಟ್ ಆಗಿತ್ತು. ನಿಮ್ಮ ಏನು ಹೇಳ್ತೀರಾ, ಇವಾಗ ಖಾರ ಉಪ್ಪು ಜಾಸ್ತಿ ತಿನ್ನೋದವರಿಗೆ ಬೆಸ್ಟ್ ಆಪ್ಷನ್. ಹಾಗೆಯೇ ಬೇಕಿದ್ರೆ ಜಾಸ್ತಿ ಹಾಕಿದ್ರು ಕೂಡ ತುಂಬ ಟೇಸ್ಟಿ ಆಗುತ್ತೆ. ಸೊ ಎಲ್ಲ ಆಗಿ ಉಪವಾಸ ಎಲ್ಲ ತೆರೆದು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಮಕ್ಕಳು ಕೇಕ್ ಕೇಳ್ತಾರಲ್ವ, ಸೊ ಅದಕ್ಕೆ ನಾನೇನು ಮಾಡಿದೆ, ಬ್ರೌನಿ ಮಾಡಿದೆ. ನಂಗೆ ಕೇಕ್ ಮಾಡೋದು, ಅದರ ಡೆಕೋರೇಷನ್ ಮಾಡೋದು ಇದು ತುಂಬ ಕೆಲಸ ಆಗುತ್ತೆ. ಸೊ ಈ ಉಪವಾಸ ಹಿಡ್ಕೊಂಡು ಇಷ್ಟೆಲ್ಲ ಮಾಡಿ ಅದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಸಿಂಪಲಾಗಿ ಬ್ರೌನಿ ಮಾಡಿದೆ. ಚೆನ್ನಾಗಿತ್ತು ಬ್ರೌನಿ. ಹಾಗೆ ಬರ್ಡೇ ಸೆಲೆಬ್ರೇಷನ್ ಆಯಿತು. ಮಕ್ಕಳು ಯಾವಾಗಲೂ ಗಿಫ್ಟ್ ಕೇಳ್ತಾ ಇರೋದು. ಸೊ ಆ ಗಿಫ್ಟನ್ನೇ ನೋಡ್ತಾ ಇದ್ದ ಅವನು. ಸೊ ಹಾಗೆ ಅವನ ತಂದೆ ಅವನಿಗೆ ಅಂತ ಸೈಕಲ್ ತೆಗೆದು ಕೊಟ್ಟಿದ್ರು, ಅವನ ತಂದೆಯವರ ಗಿಫ್ಟ್ ಅವನು. ಸೊ ಹಾಗೆ ಇನ್ನೇನಿಲ್ಲ, ಇಷ್ಟೇ ಇರೋದು ನನ್ನ ವ್ಲಾಗ್ ಇವತ್ತಿನ. ನನ್ನ ಹತ್ರ ಚಿಕನ್ ಗ್ರೇವಿ ರೆಸಿಪಿ ಹಾಗೆ ಮಿಲ್ಕ್ ಮೇಡ್ ರೆಸಿಪಿ ಕೇಳಿದವರು ಕೂಡ ಇದ್ದಾರೆ. ಸೊ ನಾನು ಸ್ವಲ್ಪ ಬಿಸಿ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು. ನಾನು ಹಾಕ್ತೀನಿ ನೆಕ್ಸ್ಟ್. ಹಾಗೆ ಒಮ್ಮೆ ಚಿಕನ್ ಗ್ರೇವಿದು ಹಾಕಿದ್ದೀನಿ, ಪೆಪ್ಪರ್ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಅದು ಏನಂದರೆ ನಾನಿವಾಗ ಅದನ್ನೇ ಮಾಡೋಕ್ಕೆ ಹೋಗಲಿಲ್ಲ, ಬೇರೆ ಏನಾದರೂ ಮಾಡ್ತಾ ಇರ್ತೀನಲ್ವ ಸ್ಪೆಷಲ್. ಸೊ ಹಾಗೆ ನಾನು ಇವಾಗ ಮಿಲ್ಕ್ ಮೇಡ್ ಮಾಡಿದ್ದೊಮ್ಮೆ ಮುಗೀತು. ಸೊ ನೆಕ್ಸ್ಟ್ ನಾನು ಮಿಲ್ಕ್ ಮೇಡ್ ಮಾಡಲಿಕ್ಕೆ ಹೋಗಲಿಲ್ಲ, ಅಂಗಡಿಯಿಂದನೇ ತರಿಸಿದ್ದೆ. ಸೊ ಅದರದ್ದು ರೆಸಿಪಿ ಕೂಡ ಹಾಕ್ತೀನಿ. ಅಂಗಡಿಗಿಂತ ನಾವು ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಹೊರಗಡೆಯಿಂದ ಬೈ ಮಾಡೋದಕ್ಕಿಂತ ನಾವು ಮಾಡಿದ್ದು ಹೈಜಿನಿಕ್ ಕೂಡ ಇದೆ, ಹಾಗೆ ಟೇಸ್ಟಿ ಕೂಡ ಇತ್ತು. ಟೇಸ್ಟಿ ಕೂಡ ಅದೇ ಸೇಮ್ ಬರುತ್ತೆ. ಸೊ ಅದರದ್ದು ವೀಡಿಯೋಸ್ನ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಇವತ್ತು ಹಾಕಿದ್ರಲ್ಲಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ನಾನು ಇಲ್ಲಿ ಬ್ರೌನಿ ಮಾಡಿದ್ದು ನ್ಯೂಟೆಲ್ಲ ಬ್ರೌನಿ, ತುಂಬ ಟೇಸ್ಟಿ ಇತ್ತು. ನ್ಯೂಟೆಲ್ಲ ಫ್ಲೇವರ್ ಇತ್ತು. ನ್ಯೂಟೆಲ್ಲ ಇಷ್ಟ ಆಗೋರಿಗೆ ತುಂಬಾ ಚೆನ್ನಾಗಿದೆ. ಇದನ್ನು ಮಾಡಿ ನಾನು ಆ್ಯಕ್ಚುಲಿ ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ. ಬ್ರೌನಿ ಮಾಡಿದರೆ ಔಟ್ಸೈಡನ್ನೇ ನಾವು ಇಡ್ತೀವಿ. ಸೊ ನಾನು ಫ್ರಿಜ್ ಎಲ್ಲ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೊರಗಡೆ ಇಟ್ಟರೆ ಇರುವೆ ಬರುತ್ತೆ. ನಾನಿದು ಒಂದು ಮಧ್ಯಾಹ್ನ 1 ಗಂಟೆ ಆಗೋ ಫಿನಿಶಿಂಗ್ ಆಯಿತು. ಇನ್ನು ಸಂಜೆ ಹೊತ್ತಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಅದ್ರ ಒಂದು ಹೊರಗಡೆ ಅರ್ಧ ಗಂಟೆ ಮುಂಚೆ ತಗೊಂಡ್ರೆ ಅದು ನಾರ್ಮಲ್ ಸ್ಪಾಂಜ್ ಥರನೇ ಬರುತ್ತೆ, ಸ್ಮೂತಾಗಿ, ಹಾರ್ಡೇನಿರಲ್ಲ. ಫ್ರಿಜ್ಜಲ್ಲಿ ಇಟ್ಟು ತಿನ್ನುವಾಗ ಹಾರ್ಡಾಗಿರುತ್ತೆ. ಸೊ ನಾನು ಸೇಲ್ ಮಾಡುವ ರೀತಿಯಲ್ಲಿ ನಾನಿದು ಮಾಡ್ತಾಯಿದ್ದೀನಿ ಬ್ರೌನಿ. ಇದು ನ್ಯೂಟೆಲ್ಲ ಬ್ರೌನಿ, ಹಾಗೆ ನಟ್ಸ್ ಬ್ರೌನಿ, ಮಿಲ್ಕ್ ಬ್ರೌನಿ, ಈ ಥರ ತುಂಬ ವೆರೈಟಿ ಬ್ರೌನಿ ಇದೆ. ಇದನ್ನೆಲ್ಲ ಮಾಡ್ಬೋದು. ಇವಾಗ ನಾನು ಯಾವುದೇ ಥರದ ಕೇಕ್ ಆರ್ಡರ್ಸ್ ತೆಗಲಿಲ್ಲ. ಸೊ ನೆಕ್ಸ್ಟ್ ಇನ್ಶಾಲ್ಲ ಉಪವಾಸ ಎಲ್ಲ ಮುಗಿದ ನಂತರ ಎಲ್ಲ ತೆಗಿಬೇಕಂತ ಇದ್ದೀನಿ. ಹಾಗೆ ಪುಡ್ಡಿಂಗ್ ಕೂಡ ಈಗ ನಾನು ಏನಾದರೂ ಬಂದರೆ ನಾನು ಆರ್ಡರ್ ತೆಗಿತಾ ಇದ್ದೆ. ಬಟ್ ಇವಾಗ ನಾನು ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ಟಯರ್ಡ್ ಆಗೋದು ಏನು ಮಾಡೋದಾದರೆ. ಹಾಗೆ ಉಪವಾಸದಲ್ಲಿ ಏನೂ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದು ಇದೇ ಉಪವಾಸದ ಕೆಲಸ ಆಗುತ್ತೆ. ಸೊ ನಾನೆಲ್ಲವನ್ನು ವಾಶ್ ಮಾಡಿ ಮೇಲ್ಗಡೆ ಇಟ್ಟಿದ್ದೆ. ಸೊ ನೆಕ್ಸ್ಟ್ ಉಪವಾಸ ಆದಮೇಲೆ ಮುಗಿದ ಮೇಲೆ ಇನ್ಶಾಲ್ಲ ತೆಗಿಬೇಕು, ಆರ್ಡರ್ಸ್ ಎಲ್ಲ ತೆಗಿಬೇಕಂತ ಇದ್ದೇನೆ. ಸೊ ಹಾಗೆ ನನ್ನ ಮಕ್ಕಳಿಗಂತೂ ಬ್ರೌನಿ ತುಂಬಾ ಇಷ್ಟ. ಖಾಲಿಯಾಗಿದೆ, ಹೇಳ್ತಾಯಿದ್ರು ಮತ್ತೊಮ್ಮೆ ಮಾಡಿಕೊಡು ಮಮ್ಮ ಅಂತ. ಸೊ ನೆಕ್ಸ್ಟ್ ಮಾಡಿಕೊಡ್ಬೇಕು ಅವರಿಗೆ ಇನ್ನು ಉಪವಾಸ ಮುಗಿದ ನಂತರ. ಹಾಗೆ ನಾನು ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಯಾವುದು ನಿನ್ನೆ ಬರ್ಡೇಗೆ ಮಾಡೇ ಇಲ್ಲ. ನಾನು ಔಟ್ಸೈಡಿಂದಲೇ ತರಿಸಿದ್ದು. ನನ್ನ ತಂಗಿ ತಂದು ಕೊಟ್ಟಳು ಔಟ್ಸೈಡಿಂದ. ಆಗೋದಿಲ್ಲ ಎಲ್ಲ ಮಾಡಿ ಅನಂತರ ಅದನ್ನು ಕೂಡ ಮಾಡಲಿಕ್ಕೆ ಹೋದರೆ ಒಬ್ಬಳೇ ಇರುವಾಗ ಆಗೋದಿಲ್ಲ ನಮಗೆ. ಆದರೆ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ, ರೆಸಿಪಿ ಕೂಡ ಶೂಟ್ ಮಾಡ್ತೀವಿ, ತುಂಬ ಬೇಗನೆ ಆಗುತ್ತೆ. ಎಲ್ಲರೂ ಬರುವಾಗ ಎಲ್ಲರ ಜೊತೆ ಕೈ ಜೋಡಿಸಿದರೆ ಬೇಗನೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಲ್ವ. ಸೊ ಅದಕ್ಕೆ ನಾನೆಲ್ಲ ಔಟ್ಸೈಡಿಂದ ತರಿಸಿದೆ. ಸೊ ಹಾಗೆ ನನ್ನ ಇವತ್ತಿನ ಬರ್ಡೇ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೂ ಮರಿಬೇಡಿ.